ಬಂದಿದ್ದೇವೆ. ಜಗನಹಳ್ಳಿ ಕ್ರಾಸಿಂಗ್ ಬೆಳಗ್ಗೆ ಬಲಗಡೆ ಹೋದರೆ ಬೀದರ್ಗೆ ಹೋಗುತ್ತೆ. ಈಗ ನಾವಿಲ್ಲಿ ಎಡಗಡೆ ನಾವೀಗ ಎಡಗಡೆ ತಿರುಗಿ ಗೊತ್ತಾಗ್ತೀವಿ. ದಾರ ನೋಡಿ, ಶ್ರೀ ಕ್ಷೇತ್ರ ಮೇಲುಕೋಟೆ, ಸುಸ್ವಾಗತ. ಇಲ್ಲಿಂದ 4-5 ಕಿಲೋಮೀಟರ್ ಈಗ ಫಸ್ಟು ಬೆಟ್ಟ ಹತ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಸಮಯ ಬಂದು 12:30 ಆಗಿದೆ. 1:15 ಕ್ಲೋಸ್ ದೇವಸ್ಥಾನ. ಸೊ ವೆಹಿಕಲ್ಸ್ ಇಲ್ಲೇ ನಿಲ್ಲಿಸ್ಬೇಕಾಗತ್ತೆ. ಈಗ ಎದುರುಗಡೆ ಬೆಟ್ಟ ಹತ್ಬೇಕು ನಾವು. ಸಮಯ ಬಂದು 12:45 ಆಗಿದೆ. ಆಲ್ಮೋಸ್ಟ್ ನಾವು 40% ಬೆಟ್ಟ ಕಾರಲ್ಲೇ ಹತ್ಬಿಟ್ಟಿದ್ದೀವಿ. ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ನಿಂತ್ಕೊಂಡೇ ಹೋಗ್ಬೇಕು ನಾವು ದರ್ಶನ ಮಾಡಬೇಕು ಅಂದರೆ. ಆ್ಯಕ್ಚುಲಿ ಗೂಗಲಲ್ಲಿ 1:15 ಕ್ಲೋಸ್ ಅಂತ ಇದೆ, ಬಟ್ ಇಲ್ಲಿ ಅವರು ಹೇಳ್ತಿರೋದು 2:30 ಕ್ಲೋಸ್ ಅಂತೆ ದೇವಸ್ಥಾನ. ಆ್ಯಕ್ಚುಲಿ ಕಾರ್ ಅಷ್ಟೇ ನಿಮಗೆ ಅರ್ಧ ಬೆಟ್ಟ ಹತ್ತೋದು. ಬಸ್ಸಲ್ಲ ಬಂದರೆ ಇಲ್ಲಿಂದ ಕೆಳಗಡೆಯಿಂದ ಹತ್ತಬೇಕು. ನಾವು ಆಲ್ಮೋಸ್ಟ್ ಅರ್ಧ ಬೆಟ್ಟ ಹತ್ಬಿಟ್ಟಿದ್ದೀವಿ. ಬಟ್ 1 ಅವರ್ ಬೇಕಂತೆ ದರ್ಶನ ಆಗೋಕ್ಕೆ. ರಶ್ ಇದೆ ಅಂತ ಹೇಳಿದ್ರು. ಇಲ್ಲಿ ದೇವರಿಗೆ ಅಂತ ಪೂಜೆ ಸಾಮಾನು ತೊಗೊಂಡಿದ್ದೀನಿ. ಅದನ್ನು ಸೇಫಾಗಿ ದೇವ್ರಿಗೆ ತಲುಪಿಸ್ಬೇಕು. ಕೋತಿ ಕಾಟ ಬೇರೆ ಇದೆ. ಫಸ್ಟ್ ಟೈಮ್ ಮೇಲ್ಕೋಟೆ ಏನು ಕತೆ ನೋಡಿ. ಆಲ್ಮೋಸ್ಟ್ ದೇವಸ್ಥಾನ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ. ಕೋತಿಗಳಿಗೆ ಒಳ್ಳೆ ವ್ಯೂ ಪಾಯಿಂಟು. ಡೈಲಿ ಈ ಕುರಿ ಮರಿ ಎಲ್ಲ ನಿಂತಿದೆ. ಟೋಟಲು 350 ಸ್ಟೆಪ್ಸ್ ಇದೆ. ಕೆಳಗಡೆ ಕಾರ್ ಪಾರ್ಕಿಂಗಿಂದ ಒಳ್ಳೆ ವ್ಯೂ ಇದೆ ಮಾತ್ರ ಎದುರುಗಡೆ. ಈಗ ಗುಡಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ಯೋಗಾನಂದ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಈಗ ಬೆಟ್ಟ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ವ್ಯೂ ಪಾಯಿಂಟಲ್ಲಿ ಕೆಳಗೆ ಫುಲ್ ಕಾಲಿತ್ತು ದೇವಸ್ಥಾನ. ಎದುರುಗಡೆ ನೋಡಿ ಒಳ್ಳೆ ವ್ಯೂ. ದೇವಸ್ಥಾನ ಪಕ್ಕ ಒಳ್ಳೆ ವ್ಯೂ ಇದೆ ಮಾತ್ರ, ಸೂಪರಾಗಿ. ನಾವೀಗ ಬೆಟ್ಟ ಹೇಳ್ಕೊಂಡು ಅಕ್ಕ ತಂಗಿ ಕೊಳಕ್ಕೆ ಹೋಗ್ಬೇಕೀಗ. ನೋಡಿ ಎದುರುಗಡೆ ಎಷ್ಟು ಒಳ್ಳೆ ವ್ಯೂ ಇದೆ. ಹಾಗೆ ಕೆಳಗಡೆ ಬಂದರೆ ಎಷ್ಟು ಕೊಳಕಾಗಿ ಇಟ್ಕೊಂಡಿದ್ದಾರೆ ಅಂದರೆ ದುಡ್ಡೆಲ್ಲ ಅದೇನು ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಕೊಳಕಾಗಿ ಇಟ್ಕೊಂಡಿದ್ದಾರೆ. ನರಸಿಂಹಾಚಾರ್ಯರು ಎದುರುಗಡೆ ಕಾಣ್ತಾ ಇದೆ ನೋಡಿ, ಹಂಚಿನ ಮನೆ, ಕೆಂಪು ಹಂಚಿನ ಮನೆ. ಅದೀಗ ನವೀಕರಿಸಿ ಅವರ ಮುಂದಕ್ಕೆ ಹೋಗೋದು ಕಣ. ಈಗ ಇದೆ ಪೂತಿ ನರಸಿಂಹಾಚಾರ್ಯ ಅವರ ಮನೆ. ಬಾಗ್ಲಾಕಿದೆ. ಚೆಲುವಾರ ನಾರಾಯಣ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಈಗ ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ ಇದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಕ್ಚುಲಿ 1:15 ಕ್ಲೋಸ್ ಆಗುತ್ತೆ. ಆಲ್ರೆಡಿ 1:25 ಆಗಿದೆ. ನೋಡ್ಬಿಟ್ಟು ಏನು ದರ್ಶನ ಆಗ್ತಾ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಟ್ರೈ ಮಾಡೋಣ ಅಂತ. ಟ್ರೈ ಮಾಡ್ತೀವಿ ಒಳಗಡೆ ದರ್ಶನಕ್ಕೆ ಆಗುತ್ತೆ ನೋಡಬೇಕು. ಖಾಲಿ ಇದ್ದಂಗಿದೆ, ಈಚೆ ಅಷ್ಟೇ ಜನ ಇರೋದು. ಚೆಲುವಾರ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯಿತು. ಸೊ ಈಗ ಪ್ರಸಾದ ಊಟ ಮಾಡ್ಕೊಂಡು, ಈಗ ಪ್ರಸಾದ ಊಟ ಇದೆಯಂತೆ. ಪ್ರಸಾದ ಊಟ ಮಾಡ್ಕೊಂಡು ಅಕ್ಕ ತಿನ್ಕೊಳ್ಳೋ ನೋಡ್ಕೊಂಡು ಹೋಗ್ತೀವಿ. ನಾವೀಗ ಸುಬ್ಬಣ್ಣ ಮೆಸ್ಸಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ ಮೇಲ್ಕೋಟೆಯಲ್ಲಿ. ಸಮಯ ಬಂದು 2 ಗಂಟೆ ಆಗಿದೆ. ಇಲ್ಲಿ ಫುಲ್ ಮೀಲ್ಸ್ ಊಟ ತೊಗೊಂಡಿದ್ದೀವಿ. ಪುಳಿಯೋಗರೆ ಊಟ, ಬಟ್ ಚಪಾತಿ ಬರ್ತಾರೆ.
ರೈಸು ಪುಳಿಯೋಗರೆ ಮತ್ತು ಶೀರಾ ಕೊಟ್ಟಿದ್ದಾರೆ. ಆಮೇಲೆ ಕುಂಬಳಕಾಯಿಗಳು, ಚಪಾತಿ ಸಾಗು, ಉಪ್ಪಿನಕಾಯಿ. ಈ ಸುಬ್ಬಣ್ಣ ಮೆಸ್ಗೆ ಇದೆ ಲಾಸ್ಟ್, ಬಸ್ ಸ್ಟ್ಯಾಂಡ್ ಲಾಸ್ಟ್ ಬರೋದು ನಾನು. ಇದೆ ಲಾಸ್ಟ್ 140 ರೂಪಾಯಿ ಒಂದು ಊಟ. ಆ್ಯಂಡ್ ಸೀರಾ ತೊಗೊಂಡು ಸೀರಾಗೆ ಬಂದ್ಬಿಟ್ಟು 60 ರೂಪಾಯಿ ಇದೆ ಒಂದು ಪ್ಲೇಟ್ಗೆ. ಬಟ್ ಅನ್ಲಿಮಿಟೆಡ್ ಏನೋ ಊಟ, ಬಟ್ 140 ರೂಪಾಯಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 8 ಜನ ಊಟ ಮಾಡಿದ್ವಿ, 1,000 ಬಿಲ್ ಆಯಿತು. ಸುಬ್ಬಣ್ಣ ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಈಗ ಅಕ್ಕ ತಂಗಿ ಕೊಳಕ್ಕೆ ನೋಡೋಕೆ ಬಂದಿದ್ದೀವಿ ಈಗ. ಬಟ್ ಒಳ್ಳೆ ಮೋಸ ಮಾಡಿದ್ರು ಚೆನ್ನಾಗಿ. 140 ರೂಪಾಯಿ ವೇಸ್ಟ್ ಆಯಿತು ಒಂದು ಊಟ. ಯಾವ ಇವೇದು ಅಷ್ಟೊಂದು ರೇಟ್ ಇರಲಿಲ್ಲ, ಅಷ್ಟು ದುಡ್ಡು ಕೊಟ್ಟಿದ್ವಿ. ಬಟ್ ಲಿಮಿಟೆಡ್ ಊಟ ಅದು, ಅನ್ಲಿಮಿಟೆಡು ಅಲ್ಲ. ಈಗ ಅಕ್ಕ ತಂಗಿ ಕೊಡೋ ಹತ್ರ ಬಂದಿದ್ದೀವಿ. ಫಸ್ಟ್ ಬಂದು ಅಕ್ಕ, ಮುಂದ್ಗಡೆ ಇರೋದು ತಂಗಿ. ಲೆಫ್ಟಲ್ಲಿರೋದು ಬಂದ್ಬಿಟ್ಟು ಅಕ್ಕ, ರೈಟಲ್ಲಿರೋದು ಬಂದ್ಬಿಟ್ಟು ತಂಗಿ. ಅಕ್ಕ ತಂಗಿ ಕೊಡ ದೊಡ್ಡದಾಗಿದೆ, ಚಿಕ್ಕದಾಗಿದೆ. ಬಟ್ ಎರಡೂ ಕ್ಲೀನಾಗಿದೆ. ಬಟ್ ಗಲೀಜು ಅಂದ್ರೆ ನೋಡಿ ಎಷ್ಟು ಮೀನುಗಳೆಲ್ಲ ಇದೆ ಕೊಳದಲ್ಲಿ. ನಾವೀಗ ತಂಗಿ ಕೊಡಕ್ಕೆ ಬಂದಿದ್ದೀವಿ. ಇದಿಷ್ಟ ನಾವು ಯಾವಾಗಲೂ ಕಲ್ಲು ಎಷ್ಟು ಹಾಕಿದ್ದು ಈಗ ಆ ಸ್ವಾಮಿಗಳಲ್ಲಿ ಇದ್ರಲ್ಲ ಚಿಕ್ಕ ಸ್ವಾಮಿಗಳು. ಅಕ್ಕ ತಂಗಿ ಕೊಳ ನೋಡ್ಕೊಂಡು ಈಗ ಧನುಷ್ಕೋಟಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇದು ಅರ್ಧಂಬರ್ಧ ಏನೋ ಬಿಟ್ಬಿಟ್ಟಿರೋದು. ರಾಯಗೋಪುರ ಹತ್ರ ಬಂದಿದ್ದೀವಿ ಈಗ. ಈಗ ಆ್ಯಕ್ಚುಲಿ ಅರ್ಧ ರಾತ್ರಿ ಕಟ್ಟಿರೋದು ಇಷ್ಟು, ಅಷ್ಟೇ ಕಟ್ಟೋಕ್ಕಾಗಿದೆ ಆವಾಗ. 1 ನೈಟಲ್ಲಿ ಕಟ್ಟಬೇಕಂತ ರೂಲ್ಸ್ ಇತ್ತು. 3 ಗಂಟೆಗೆ ಕೋಳಿ ಕೂಗ್ಬಿಡ್ತಂತ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇದ್ರ ಮೇಲೆಲ್ಲ ನಿಲ್ಸಿರ್ತಾರೆ. ರಾಜಗೋಪುರ ಹತ್ರ ವ್ಯೂ ಪಾಯಿಂಟ್ ಬಂದಿದ್ದೀವಿ, ಸ್ಟೆಪ್ಸ್ ಹತ್ಕೊಂಡೆ. ನಾವು ಹೋಗಿದ್ದು ಬೆಟ್ಟ ಅದೇ ಎದುರುಗಡೆ ಕಾಣ್ತಾ ಇರೋದು. ರಾಜಗೋಪುರದ್ದು ವ್ಯೂ ಪಾಯಿಂಟ್ ಇತ್ತಲ್ಲ, ಅಲ್ಲಿ ಬಂದಿದ್ದೀವಿ. ಈಗ ನಾವು ಧನುಷ್ಕೋಟಿ ಕಡೆ ಹೋಗ್ತಾ ಇದ್ದೀವಿ. ಈಗ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆತು ಇಲ್ಲಿಂದ, ರಾಯಗೋಪುರದಿಂದ. ಧನುಷ್ಕೋಟಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಒಂದು ಸ್ವಲ್ಪ ಸ್ಟೆಪ್ ಹತ್ಕೊಂಡು ಹೋಗ್ಬೇಕಿಲ್ಲಿ. ಫೋಟೋ ತೆಗೀರಿ. ಧನುಷ್ಕೋಟಿ ವ್ಯೂ ಪಾಯಿಂಟ್ ಬಂದಿದ್ದೀವಿ ಫುಲ್ ಟಾಪ್ಗೆ. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟು. ಸೊ ನಿಮಗಿಲ್ಲಿ ತಣ್ಣೂರು ಕೆರೆ ಕಾಣುತ್ತೆ ಎದುರುಗಡೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ತಣ್ಣೂರು ಕೆರೆ ಅದು. ಈಗ ಅಲ್ಲಿಗೆ ಹೋಗ್ತೀವಿ ಟೈಮ್ ಸಿಕ್ಕಿದ್ರೆ. ಇದು ಇನ್ನೊಂದು ವ್ಯೂ ಪಾಯಿಂಟ್ ಬಂದಿದ್ದೀವಿ. ಇದು ಮಾತ್ರ ಸೂಪರ್ ಆಗಿದೆ ವ್ಯೂ. ಆ ವ್ಯೂ ಪಾಯಿಂಟಿಂದ ಕೆಳಗಡೆ ಚೂರು ಇಳಿದು ಬಂದರೆ ಇಲ್ಲಿ ಕೊಡೋ ಥರ ಇದೆ ಚಿಕ್ಕದಾಗಿ. ಈ ಜಾಗ ತುಂಬ ಚೆನ್ನಾಗಿದೆ. ಹಾಯ್, ಇದು ಧನುಷ್ಕೋಟಿ ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಎಲ್ಲರೂ ಒಂದ್ಸಲಿ ಬನ್ನಿ. ಈಗ
ಈಗ ಮೇಲ್ಕೋಟೆ ನೋಡ್ಕೊಂಡು ಈಗ ಟುವರ್ಡ್ಸ್ ನಾವೀಗ ಈಗ ಕಣ್ಣೂರು ಕೆರೆ ಕಡೆ ಹೋಗ್ತಾ ಇದ್ದೀವಿ ಈಗ.